ಅಕ್ರಮವಾಗಿ ನಡೆಯುತ್ತಿರುವ ಕೆಂಪು ಕಲ್ಲು ಹಾಗೂ ಮರಳು ಸಾಗಾಟ ಕಾನೂನು ಉಲ್ಲಂಘಿಸಿ ಮಾಡಲು ಸಾಧ್ಯವಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೆಂಪು ಕಲ್ಲು ಹಾಗೂ ಮರಳು ಸಾಗಾಟ ಕಾನೂನು ಉಲ್ಲಂಘಿಸಿ ಮಾಡಲು ಸಾಧ್ಯವಿಲ್ಲ. ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡುತ್ತೇವೆ. ಇಷ್ಟು ದಿನ ಯಾವ ರೀತಿಯಲ್ಲಿ ಇದನ್ನ ಮಾಡುತ್ತಿದ್ರು ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಬಗ್ಗೆ ಚರ್ಚಿಸಿ ಸಡಿಲ ಮಾಡುವ ಕ್ರಮವನ್ನ ಕೈಗೊಳ್ಳುವ ನಿರ್ಧಾರವನ್ನ ಮಾಡುತ್ತೇವೆ. 3 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಎಂದು ಬಿಜೆಪಿಯರು ಹೇಳುತ್ತಿದ್ದಾರೆ. ಅದು ತಿರುಕನ ಕನಸು. ಜನ ಅವರನ್ನ ಮನೆಗೆ ಕಳುಹಿಸಿದ್ದಾರೆ. ನಮ್ಮ ಪಕ್ಷ ಸುಭದ್ರವಾಗಿದೆ. ಬಿಜೆಪಿಯವರ ಪಕ್ಷದಲ್ಲಿ ಏನು ಸರಿ ಇದೆ ಎಂದು ಪ್ರಶ್ನಿಸಿದ್ದಾರೆ. ಅದೇ ನೋಡಿ, ಕೆಡಿಪಿ ಚರ್ಚೆ ಮಾಡ್ತೀವಿ. ಬಟ್ ಏನಂತ ಹೇಳಿದ್ರೆ, ಕಾನೂನು ಬಾಹಿರವಾಗಿ ಯಾವುದೂ ಕೂಡ ನಡೆಯೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡೆಯೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಈಗ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ, ಕಾನೂನು ಪ್ರಕಾರ ಮಾಡ್ತಾರೆ. ಆದರೆ ಜಿಲ್ಲಾಡಳಿತ ಅಥವಾ ಸರ್ಕಾರ ಅದಕ್ಕೊಂದು ಬೇರೆ ನೋಡೋಣ. ನೋಡಿ, ಅದೇನು ಓವರ್ ನೈಟ್ ಮಾಡೋಕ್ಕಾಗ್ತದಾ? ಯಾಕಂದರೆ ಇಷ್ಟು ದಿವಸ ಮತ್ತೆ ಏನು ಮಾಡ್ತಾಯಿದ್ರು? ನೀವು ಹೇಳೋ ಪ್ರಕಾರ ಸರಿ ಇದ್ರೆ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ರು ಅಂತ ಆಯ್ತು. ಯಾಕೆ ಅದು ಕಾನೂನು ಅಡಿಯಲ್ಲಿ ತಗೊಂಡ್ಬರಲಿಲ್ಲ? ಅವರು ಮಾಡೋವರೇ ಅಂದ್ರೆ ಯಾರ ಗಮನಕ್ಕೂ ಬಂದಿರಲಿಲ್ಲ. ಎಲ್ಲರ ಗಮನದಲ್ಲೂ ಇತ್ತು. ಇದು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಯಾವಾಗ ನಾವು ಅದಕ್ಕೆ ಒಂದು ಕಾನೂನಿನ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದಾಗ ಈಗ ಕಾನೂನು ಪ್ರಕಾರ ತಗೊಂಬನಿ ಅಂತ ಅವರು ಹೇಳ್ತಾ ಇದ್ದಾರೆ. ಮೊದಲೇ ಯಾಕೆ ಹೇಳಿಲ್ಲ? ನೋಡಿ, ಅವೆಲ್ಲ ನಾನು ಈಗಲೇ ಹೇಳೋಕ್ಕಾಗಲ್ಲ. ಇವತ್ತು ಕೆಡಿಪಿ ಚರ್ಚೆ ಮಾಡೋಣ. ಚರ್ಚೆಗೆ ಬಂದರೆ ಇಲ್ಲದೆ ಹೋದರೆ ನಾನು ಕೂಡ ಖಂಡಿತವಾಗಿಯೂ ಹಿರಿಯ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೀನಿ. ಹೇಗೆ ಒಂದು ಕಡೆ ಕೇಂದ್ರದ ಕಾನೂನುಗಳಿದೆ, CRZ ಕಾನೂನುಗಳಿದೆ, ಅದೆಲ್ಲವನ್ನು ನೋಡಬೇಕಾಗ್ತದೆ. ಮೈನಿಂಗ್ ಲಾಸ್ ಇದೆ, ಎಲ್ಲ ನೋಡಿಕೊಂಡು ಹೇಗೆ ಅದನ್ನು ಕಾನೂನು ಅಡಿಯಲ್ಲಿ ತರಕ್ಕೆ ಸಾಧ್ಯ ಆಗುತ್ತೆ, ಕಾನೂನು ಅಡಿಯಲ್ಲಿ ತರ್ತಕ್ಕಂಥದ್ದಕ್ಕೆ ನನ್ನ ಪ್ರಯತ್ನ ಇರ್ತದೆ. ಬಟ್ ಕಾನೂನು ಬಾಹಿರವಾಗಿ ಮಾಡೋದಕ್ಕೆ ನೀವು